ಇವನ್ ತಾನೆ ದೊಡ್ಡ ಮಗ, ಹೋಗ ಅವನ ಮನೆಗೆ ಉಣ್ಣು. ಯಾಕೆ ಚಿಕ್ಕ ಮಗನ ಮನೇಲಿ ಉಣ್ಣಕ್ಕಿದ್ರೆ ಬ್ಯಾಡ ಅಂತಾರ? ತಿಂಗಳಾದ್ರ ಖರ್ಚು ಜಾಸ್ತಿ ಐತೆ, ನೀನೇ ಕರ್ಕೊಂಡೋಗು. ಖರ್ಚು ಜಾಸ್ತಿ, ನೀನೇ ಕರ್ಕೊಂಡೋಗು. ನಂಗೆ ಯಾವ ಗ್ರಾಚಾರ, ನೀನೇ ಕರ್ಕೊಂಡೋಗ ಅಂದ್ರೆ ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಕಿತ್ಕೊಂಡು ಅವ್ರಿಗೆ ಅನ್ನ ಹಾಕೋಕೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ. ಅವ್ರ ಆಸ್ತಿ ಸಂಪಾದನೆ ಮಾಡೋಕೆ ಎಷ್ಟು ಬೆವರು ಸುರಿಸಿರ್ಬೇಕು, ಎಷ್ಟು ಉಪವಾಸ ಮಾಡಿರ್ಬೇಕು. ಅವ್ರು ಯಾಕೆ ಮಾಡಿದ್ದಾರೆ? ನಾಳೆ ನಮ್ಮ ಮಕ್ಕಳು ನಮ್ಮ ಹಾಗೆ ಇನ್ನೊಬ್ರು ಜಮೀನಲ್ಲಿ ಕೆಲಸ ಮಾಡಬಾರ್ದು ಅಂತ ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕೋಕೆ ಯೋಗ್ಯತೆ ಇಲ್ದ್ರು ನಿಮ್ಗೆ ಅವ್ರ ಜಮೀನ್ ಯಾಕೆ ಬೇಕು? ಏನು ಮಕ್ಕಳಿಲ್ಲ ಅಂತ ಕಂಡದ್ ಯಾವ್ರಿಗೆಲ್ಲ ಹರಕೆ ಹೊತ್ಕೋತೀವಿ ನಾನು ನೋಡಿಯ. ಆದ್ರೆ ಇಂಥ ಮಕ್ಕಳು ನೋಡಿದ್ ಮ್ಯಾಕೆ ನಮ್ಮ ತಂದೆ ತಾಯಿಗಳಿಗೆ ಮಕ್ಕಳೇ ಬೇಡ ಅನ್ನಿಸ್ತದೆ ಒಡಿಯ. ಇಬ್ರಿಗೂ ಮದ್ವೆ ಮಾಡ್ದೆ, ಬ್ಯಾರೆ ಮನೆ ಮಾಡ್ಕೊಂಡು ಹೋಯ್ತೀವಿ ಅಂದ್ರು, ಅದಕ್ಕೂ ಹೂ ಅಂದೆ. ನಂಗೊಂದ್ 8 ಎಕರೆ ಜಮೀನಿತ್ತು, ಅದನ್ನು ಇಬ್ರು ಭಾಗ ಮಾಡ್ಕೊಂಡ್ರು. ಮುಂದೆ ನನ್ ಜೀವನಕ್ಕೆ ಏನು ನನ್ ನೋಡಿಯ. ಈ ವಯಸ್ಸಿನಾಗೆ ನಮಗ್ ದುಡಿಯಕ್ ಶಕ್ತಿ ಇಲ್ಲ, ಆದ್ರೆ ಇವ್ರಿಬ್ರು ನಮ್ಗ ಅನ್ನ ಹಾಕಲ್ಲ ಅಂತಾರೆ ದೇವ್ರು. ಇವನ್ ತಾನೆ ದೊಡ್ಡ ಮಗ, ಹೋಗ ಅವನ ಮನೆಗೆ ಉಣ್ಣು. ಯಾಕೆ ಚಿಕ್ಕ ಮಗನ ಮನೇಲಿ ಉಣ್ಣಕ್ಕಿದ್ರೆ ಬ್ಯಾಡ ಅಂತಾರ? ತಿಂಗಳಾದ್ರ ಖರ್ಚು ಜಾಸ್ತಿ ಐತೆ, ನೀನೇ ಕರ್ಕೊಂಡೋಗು. ಖರ್ಚು ಜಾಸ್ತಿ, ನೀನೇ ಕರ್ಕೊಂಡೋಗು. ನಂಗೆ ಯಾವ ಗ್ರಾಚಾರ, ನೀನೇ ಕರ್ಕೊಂಡೋಗ ಅಂದ್ರೆ ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ಕಿತ್ಕೊಂಡು ಅವ್ರಿಗೆ ಅನ್ನ ಹಾಕೋಕೆ ನೀವಿಬ್ರು ಕಿತ್ತಾಡ್ತಾ ಇದ್ದೀರಾ. ಅವ್ರ ಆಸ್ತಿ ಸಂಪಾದನೆ ಮಾಡೋಕೆ ಎಷ್ಟು ಬೆವರು ಸುರಿಸಿರ್ಬೇಕು, ಎಷ್ಟು ಉಪವಾಸ ಮಾಡಿರ್ಬೇಕು. ಅವ್ರು ಯಾಕೆ ಮಾಡಿದ್ದಾರೆ? ನಾಳೆ ನಮ್ಮ ಮಕ್ಕಳು ನಮ್ಮ ಹಾಗೆ ಇನ್ನೊಬ್ರು ಜಮೀನಲ್ಲಿ ಕೆಲಸ ಮಾಡಬಾರ್ದು ಅಂತ ತಂದೆ ತಾಯಿಗಳಿಗೆ ಒಂದು ತುತ್ತು ಅನ್ನ ಹಾಕೋಕೆ ಯೋಗ್ಯತೆ ಇಲ್ದ್ರು ನಿಮ್ಗೆ ಅವ್ರ ಜಮೀನ್ ಯಾಕೆ ಬೇಕು? ನಾನ್ ಸಾಕತ್ತಿಂದ ನೋಡಿಯಾ. ಯಾರಮ್ಮ ನೀನು? ನಾನು ಇವ್ರ ಮಗಳು. ಅವ್ರ ರಕ್ತ ಬಸ್ತು ನಮಗ್ ಜೀವ ತುಂಬವ್ರೆ, ಬೆವ್ರು ಸುರಿಸಿ ದುಡ್ದು ನಮ್ಮನ್ ಬೆಳೆಸವ್ರೆ. ಅಂತದ್ರಾಗೆ ವಯಸ್ಸಾದ ಕಾಲದಲ್ಲಿ ಒಂದು ತನ್ನ ಹಾಕ್ಬಿಟ್ರೆ ನಮ್ ಗಂಟೇನು ಹೋಗಕ್ಕಿಲ್ಲ. ನನ್ಗೂ ಮಕ್ಕಳು ಸಾಕು ಅಭ್ಯಾಸ ಐತೆ, ಅವ್ರ ಜೊತೆ ನನ್ ಮಕ್ಳು ಅಂತ ತಿಳ್ಕೊಂಡು ಅವ್ರನ್ನ ಸಾಕೋತೀನಿ ನೋಡಿಯ. ಇವ್ರ ಹೆಂಡ್ತಿರ್ ಸೇರ್ಗಿಟ್ಕೊಂಡು ಇವ್ರು ಹೋಗ್ಲಿ. ಶಬಾಷ್ ಶಬಾಷ್ ಮಗು. ಹೆಣ್ಣು ಸದಾ ಆದರ್ಶ ಅನ್ನೋದನ್ನ ಮತ್ತೆ ನೀನ್ ನಿರೂಪಿಸ್ಬಿಟ್ಟೆ. ಗಂಡು ಮಕ್ಕಳು ಬೇಕು, ಗಂಡು ಮಕ್ಕಳು ಬೇಕು ಅಂತ ಹೆಣ್ಣು ಮಕ್ಕಳನ್ನ ಗರ್ಭಕೋಶದಲ್ಲೇ ಭ್ರೂಣ ಹತ್ಯೆ ಮಾಡೋ ಕೆಲವು ಅವಿವೇಕಿಗಳಿಗೆ, ರಾಕ್ಷಸರಿಗೆ ನೀನು ಪಾಠ ಕಣಮ್ಮ. ಪ್ರೀತಿ, ವಾತ್ಸಲ್ಯ, ಕರುಣೆ, ಕನಿಕರ ಎಲ್ಲದಕ್ಕೂ ಸದಾ ಹೆಣ್ಣೆ ಶ್ರೇಷ್ಠ. ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೆ ಜನ್ಮ ಕೊಡೋಳು ಹೆಣ್ಣು. ಜಗತ್ತಿನ ಅತಿರಥ ಮಹಾರಥರು ಎಲ್ರಿಗೂ ಜನ್ಮ ಕೊಟ್ಟಿರೋಳು ಹೆಣ್ಣು. ಅಂತ ಹೆಣ್ಣಿನ ಮಹತ್ವ ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ತುಂಬಾ ಅದೃಷ್ಟ ಮಾಡಿದ್ರೆ ಅವನ್ ಬದುಕಿರೋವಾಗ್ಲೇ 3 ತಾಯಂದ್ರನ್ನ ನೋಡ್ತಾನೆ. ಹೊತ್ತು ಹೆತ್ತು ಸಾಕಿ ಸಲಹೋ ಮೊದಲನೇವಳು ತಾಯಿ. ಕಷ್ಟನ ಸುಖನ, ನೋವನ್ನ ನಲಿವಿನ ಸಮವಾಗಿ ಹಂಚಿಕೊಂಡು ಅರ್ಧಾಂಗಿಯಾಗಿ ಬರೋ ಹೆಂಡತಿ 2ನೇ ತಾಯಿ. ಜನ್ಮ ಕೊಟ್ಟ ಗಂಡು ಮಕ್ಕಳಿಂದ ವಂಚಿತರಾಗಿ ನಿರಾಶ್ರಿತರಾಗಿ ಹೀಗೆ ನಿಂತಾಗ ಮಗಳ ಸ್ಥಾನದಲ್ಲಿ ಬಂದ ಆಶ್ರಯ ಕೊಡೋ 3ನೇ ತಾಯಿ. ನಿನ್ನಂತ ಹೆಣ್ಮಕ್ಳ ಬಗ್ಗೆ ಯಾರು ಸಂತೋಷ ಪಡ್ತಾರೋ ಬಿಡ್ತಾರೋ, ನಾನ್ ಹೆಮ್ಮೆ ಪಡ್ತೀನಿ. ನಿನ್ನ ಹೆತ್ತೋರು ಹೆಮ್ಮೆ ಪಡ್ತಾರೆ. ಯಾಕೆ? ಇಡೀ ಜಗತ್ತೇ ಹೆಮ್ಮೆ ಪಡುತ್ತೆ. ಇಂಥ ಒಂದು ಹೆಣ್ಮಗಳು ನಿಮ್ಮಂತ 100 ಗಂಡು ಮಕ್ಕಳಿಗೆ ಸಮಾನ. ನಿಮ್ ತಂದೆ ತಾಯಿ ನೀವೇ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾವು ನೋಡ್ಕೋತೀವಿ. ಹೋಗಿ. ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮೆ ಅಲ್ಲಿ. ಅವ್ರಿಗೆ ಕ್ಷಮಿಸಿದ್ರೆ ದೇವ್ರಿಗೆ ಕ್ಷಮಿಸ್ತಾನೆ. ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಇನ್ ಮುಂದೆ ಯಾವತ್ತೂ ಇಂಥ ಘಟನೆ ನಮ್ಮ ಊರಲ್ಲಿ ನಡಿಬಾರದು. ಇದು ಈ ಸಿಂಹ ಕೊಡ್ತಾ ಇರೋ ತೀರ್ಪು. ಅಮ್ಮವ್ರೆ, ಏನು ಅಮ್ಮವ್ರೆ, ಗೌಡ್ರಿ ಇಲ್ವಾ? ಯಾಕೆ? ಅವ ನಾವ್ ಯಾರು ಅಂಗಡಿಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ಕೆ ಕೊಡ್ತಿಲ್ಲ ಕಣವ. ಇದ್ದಕ್ಕಿದ್ದಂಗೆ 10 ಜನ ಬಂದು ಎಲ್ಲಾನು ಹೊಡೆದಾಕ್ಬಿಟ್ಟು ಹೆಣ್ಮಕ್ಳನ್ನ ಒತ್ಕೊಂಡು ಹೋಯ್ತಾರ ಕಣವ್ವ. ಇದನ್ನೆಲ್ಲ ಗೌಡ್ರ ಕಿವಿಗೆ ಹಾಕ್ಬೇಡಿ. ಚಿಕ್ಕವ್ರವ್ರೆ, ಅವ್ರು ನೋಡ್ಕೋತಾರೆ.
Hey!